ಖಾಸಗಿ ಶಾಲಾ ಶುಲ್ಕ ಮತ್ತೆ 40% ಹೆಚ್ಚಳ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಖಾಸಗಿ ಶಾಲಾ ಶುಲ್ಕ ಮತ್ತೆ 40% ಹೆಚ್ಚಳ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಲ್ಲಿ ಶುಲ್ಕ ಮಿತಿ ಏರಿಕೆಯಾಗಿದೆ. 40% ಇದೀಗ ಹೆಚ್ಚು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ಬಾರಿಗೆ 30ರಿಂದ 40%ನಷ್ಟು ಶುಲ್ಕವನ್ನ ಏರಿಸಲಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಪೋಷಕರಿಗೆ ಸಾಕಷ್ಟು ಹೊರೆಯಾಗ್ತಾ ಇದೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇದೀಗ ಶುಲ್ಕ ಏರಿಕೆಯಾಗ್ತಾ ಇರುವಂತದ್ದು ದಿನೇ ದಿನೇ, ಹಾಗೇನೆ ವರ್ಷಂಪ್ರತಿ ಶುಲ್ಕವನ್ನ ಏರಿಕೆ ಮಾಡಲಾಗ್ತಾ ಇದೆ. ಒಂದೇ ಬಾರಿಗೆ ಶುಲ್ಕ ಗಣನೀಯ ಏರಿಕೆಯಾಗಿರೋದ್ರಿಂದ ಪೋಷಕರು ಇದೀಗ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಶಾಲಾ ಶುಲ್ಕ ಮತ್ತೆ 40% ಹೆಚ್ಚಳ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ದೊಡ್ಡ ಮಟ್ಟದ ಹೊರೆಯನ್ನ ಹೊರಬೇಕಾಗುತ್ತೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೋಷಕರು ತಮ್ಮ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯದ ಅನುದಾನಿತ ಹಾಗೆ ಖಾಸಗಿ ಶಾಲೆಗಳಲ್ಲಿ ಶುಲ್ಕ ಏರಿಕೆಯಾಗಿದೆ. 40% ಇದೀಗ ಮತ್ತಷ್ಟು ಹೆಚ್ಚಳವನ್ನ ಮಾಡಲಾಗಿದೆ. ಒಂದೇ ಬಾರಿಗೆ 30ರಿಂದ 40%ನಷ್ಟು ಶುಲ್ಕವನ್ನ ಏರಿಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅನಿವಾರ್ಯವನ್ನ ಸೃಷ್ಟಿಸ್ತಾ ಇರ್ತಕ್ಕಂಥದ್ದೇ ಸರ್ಕಾರ, ಶಿಕ್ಷಣ ಇಲಾಖೆ. ದಿನಕ್ಕೊಂದು ಆದೇಶಗಳು, ಗೊಂದಲದ ಗೂಡು, ಎಲ್ಲಾ ಅಂಶಗಳಲ್ಲೂ ಒಂದಷ್ಟು ಕಮರ್ಷಿಯಲೈಸ್ ಆಗಿ, ಅದು ನೀರಿರ್ಬೋದು ಅಥವಾ ವಿದ್ಯುತ್ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ರಿಜಿಸ್ಟ್ರೇಷನ್, ಪ್ರೊಸೆಸಿಂಗ್ ಚಾರ್ಜ್, RR, ಈ ರೀತಿಯಲ್ಲಿ ಇನ್ನೊಂದು ಕಡೆ ಹೆಚ್ಚೆಚ್ಚು ಶಾಲೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಶಾಲೆಗಳಲ್ಲಿ ಕಮ್ಮಿ ಮಕ್ಕಳ ಅನಿವಾರ್ಯತೆಯಿಂದ ಬೇರೆ ಶಾಲೆಗಳಲ್ಲಿ ಅಥವಾ ಅದೇ ಶಾಲೆಯಲ್ಲಿ ಒಂದು ತಲಾವಾರು ಖರ್ಚು ನ್ಯಾಚುರಲ್ ಆಗಿ ಹೆಚ್ಚುತ್ತಾ ಇದೆ. ಇದೆಲ್ಲ ನೋಡಿದಾಗ ಅನಿವಾರ್ಯವಾಗಿ ಪಾಲಕ ಪೋಷಕರಿಗೂ ಹೊರೆ ಆಗುತ್ತೆ. ಇಲ್ಲಿ ಒಂದು ಕಡೆ ಡಿಮ್ಯಾಂಡಿಗೆ ಸಪ್ಲೈ ಜಾಸ್ತಿ ಆಗ್ತಾ ಇದೆ, ಅದರಿಂದ ನೇರವಾದ ಇಂಪ್ಯಾಕ್ಟ್ ಶುಲ್ಕದ ಮೇಲೆ ಬೀಳ್ತಾ ಇದೆ. ಕೆಲ ಶಿಕ್ಷಣ ಸಂಸ್ಥೆಗಳು 30% 40% ಏರಿಸೋದು ಅದು ಅವೈಜ್ಞಾನಿಕ, ಖಂಡಿತ ಒಪ್ಪುವಂತದಲ್ಲ. ಇದನ್ನ ನಾವು ಕೂಡ ಖಂಡಿಸ್ತೇವೆ. ಆದ್ರೆ 10ರಿಂದ 15% ಸ್ವಾಭಾವಿಕವಾಗಿ ವರ್ಷದಿಂದ ವರ್ಷಕ್ಕೆ ಶುಲ್ಕ ಹೆಚ್ಚಳ ಅನಿವಾರ್ಯವೇ ಸರಿ. ಹಾಗಾಗಿ ಶಿಕ್ಷಣ ಇಲಾಖೆ ಕೂಡ ಅರ್ಥ ಮಾಡ್ಕೊಬೇಕು. ಹೆಚ್ಚೆಚ್ಚು ಶಾಲೆ ಕೊಡೋದ್ರಿಂದ ಮಕ್ಕಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ತಲವಾರು ಖರ್ಚು ಶಾಲೆಗಳಿಗೂ ಜಾಸ್ತಿ ಆಗುತ್ತೆ ಅನ್ನತಕ್ಕಂತ ಸತ್ಯವನ್ನ ಜನಸಾಮಾನ್ಯರು ಹಾಗೂ ಇಲಾಖೆ, ಸರ್ಕಾರ ಅರ್ಥ ಮಾಡ್ಕೊಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿನೋದ್. ವಿನೋದ್, ಏನು ಖಾಸಗಿ ಶಾಲಾ ಶುಲ್ಕ ಮತ್ತೆ ಈಗ 40% ಏರಿಕೆ ಆಗಿದೆ, ಇದ್ದಕ್ಕಿದ್ದಂತೆ 40% ಏರಿಕೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೊಂದು ಅಪ್ಡೇಟ್ಸ್? ಹೌದು ಪಲ್ಲವಿ, ಏನಾಗಿದೆ ಅಂದ್ರೆ ಖಾಸಗಿ ಶಾಲೆಗಳು ಅಂದ್ರೆ ಈಗಾಗಲೇ ಕಳೆದ ವರ್ಷಕ್ಕೆ ಒಂದಿಷ್ಟು ಶಾಲೆಗಳು 30ರಿಂದ 40% ಏನು ತಮ್ಮ ಶುಲ್ಕ ಬರ್ತದೆ, ಏನು ಫೀಸ್ ತಗೊಳ್ತಾರೆ ಮತ್ತೆ ಡೊನೇಷನ್ ಅಂತ ತಗೋತಾರೆ, ಆ ಒಂದು ಶುಲ್ಕದಲ್ಲಿ 30ರಿಂದ 40% ಏರಿಕೆ ಮಾಡುವ ಅಂದ್ರೆ 50ರಿಂದ 60% ಶಾಲಾ ಕಾಲೇಜುಗಳು ಆತರ ಮಾಡ್ತಾರೆ. ಅದೇ ತರ ಈ ವರ್ಷ ಯಾಕಂದ್ರೆ ಆ ಸಂಬಂಧಕ್ಕೆ ಯಾವ ಶಾಲೆಗಳು ಮಾಡಿರಲಿಲ್ಲ, ಆ ಒಂದು ಶಾಲೆಗಳು ಈ ಸರಿ ಒಂದು ಫೀಸ್ ನ ಹೆಚ್ಚಿಗೆ ಮಾಡಿದ್ರು. ಸೊ ಇದರಿಂದ ಒಂದು ಪೋಷಕರಿಗೆ ಒಂದು ಕಂಟಕ ಎದುರಾಗಿದೆ. ಯಾಕಂದ್ರೆ ಎಲ್ಲೆಲ್ಲಿಂದ ಬಂದು ದುಡಿತಾ ಇರ್ತಾರೆ, ಪಾಪ ಲಕ್ಷಾಂತರ ಫೀಸ್ ಕೊಡಬೇಕು. ಸೊ ಹಿಂಗ್ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು, CBSE ಸಿಲೆಬಸ್ ಕೊಡಬೇಕು, ಮತ್ತೆ ICSE ಸಿಲೆಬಸ್ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಒಂದು ಮತ್ತೆ ಏನೊಂದು ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಅಡ್ಮಿಷನ್ ಮಾಡ್ಸೋದ್ರೆ ಅಲ್ಲಿ ಈ ತರ 30ರಿಂದ 40% ಹೆಚ್ಚಿಗೆ ಆಗಿರೋ ಕಾರಣ ಸೊ ಎಲ್ಲ ಒಂದು ಪೋಷಕರಿಗೆ ನಿರಾಶೆ ಆಗುತ್ತೆ. ಮತ್ತೆ ಎಲ್ಲ ಒಂದು ಅದೇ ಸ್ಕೂಲಿಗೆ ಅಥವಾ ಅದನ್ನೇ ಅಡ್ಮಿಷನ್ ಮಾಡೋ ಅನಿವಾರ್ಯತೆ ಎದುರಾಗಿದೆ. ಸೊ ಹೀಗಾಗಿ ಈ ವಿಚಾರವಾಗಿ ಏನಂದ್ರೆ 2017ರಲ್ಲಿ ಅಂದ್ರೆ ಖಾಸಗಿ ಶಾಲೆಗಳ ಶುಲ್ಕ ವಿಚಾರವಾಗಿ 2017ರಲ್ಲಿ ಒಂದು ಶಿಕ್ಷಣ ಇಲಾಖೆ ಮತ್ತು ಅಂದ್ರೆ
ಕಾಸ್ಮಾ ಅವ್ರಿಗೊಂದು ಘರ್ಷಣೆ ಆಗಿ ಒಂದು ಕೋರ್ಟ್ ನಲ್ಲಿ ಇದು ಕೇಸ್ ನಡೆಯುತ್ತೆ. ಕೇಸ್ ನಡೆಯುವ ಸಮಯದಲ್ಲಿ ಒಂದು 2017 ಹೈಕೋರ್ಟ್ ಹೇಳುತ್ತೆ, ಇಲ್ಲ ನೀವು ಯಾವುದೇ ಕಾರಣಕ್ಕೂ ನಿಯಂತ್ರಣ ಮಾಡೋ ಹಾಗಿಲ್ಲ, ಏನೋ ಒಂದು ಶುಲ್ಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಿಯಂತ್ರಣ ಮಾಡಲ್ಲ. ಯಾಕಂದ್ರೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಅವುಗಳು ಮಾತ್ರ ನಿಯಂತ್ರಣ ಮಾಡಬೇಕು. ಸೊ ಸರ್ಕಾರಕ್ಕೆ ಆತರ ಹಕ್ಕಿಲ್ಲ ಅಂದ್ಬಿಟ್ಟು ಒಂದು ತೀರ್ಪು ಕೊಡುತ್ತೆ. ಈ ಒಂದು ತೀರ್ಪನ್ನು ಪ್ರಶ್ನಿಸಿ ಒಂದು ಸುಪ್ರೀಂ ಕೋರ್ಟ್ ಗೆ ಒಂದು ಶಿಕ್ಷಣ ಇಲಾಖೆ ಒಂದು ಮೇಲ್ಮನವಿ ಸಲ್ಲಿಸುತ್ತೆ. ಆ ಒಂದು ಸಂದರ್ಭದಲ್ಲೂ ಸಹ ಒಂದು ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇಲ್ಲ ನೀವು ವ್ಯಾಜ್ಯವನ್ನು ನಿಮ್ಮ ಹೈಕೋರ್ಟ್ ಅಲ್ಲಿ ಮುಗಿಸೋಳೆ, ನಿಮ್ಮ ಮಧ್ಯದಲ್ಲಿ ಮುಗಿಸೋಳೆ ಅಂದ್ಬಿಟ್ಟು ಇದು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ ಒಂದು ಸುಪ್ರೀಂ ಕೋರ್ಟ್ ಹೇಳಿರೋ ಡೈರೆಕ್ಷನ್ ಪ್ರಕಾರ ಮತ್ತೆ ರಾಜ್ಯದಲ್ಲಿಯೂ ಸಹ ಒಂದು ಅಂದ್ರೆ ಹೈಕೋರ್ಟ್ ಅಲ್ಲಿ ಕೋರ್ಟ್ ವಿಚಾರಣೆ ನಡೆದು ಆ ನಂತರದಲ್ಲಿ ಹೇಳ್ತಾರೆ ಅವರು, ಇಲ್ಲ ನೀವು ಯಾಕೆ ಹಸ್ತಕ್ಷೇಪ ಮಾಡಬಾರ್ದು ಅಂದ್ರೆ, ಯಾಕಂದ್ರೆ ಅವರು ಅಡ್ಮಿಷನ್ ಮಾಡ್ಸೋದಾಗಿರ್ಲಿ, ಮತ್ತೆ ಸಿಬ್ಬಂದಿಗಳ ವೇತನ ಆಗಿರ್ಲಿ, ಅಲ್ಲಿ ಕ್ಲೀನತೆ ಆಗಿರ್ಲಿ, ಪ್ರತಿಯೊಂದು ಸಹ ಒಂದು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ನೋಡ್ಕೊಳ್ಳುತ್ತೆ. ಸೊ ಅಲ್ಲಿರೋ ಎಲ್ಲಾ ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನೀವು ಒಂದು ಫೀಸ್ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳ್ಬಿಟ್ಟು 2017 ತೀರ್ಪು ಕೊಡುತ್ತೆ. ಆದ್ರೆ ಓಕೆ ವಿನೋದ್, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.